ಮಾಜಿ ಶಾಸಕನ ಫ್ಯಾಮಿಲಿ ವಿಷಯ ಬೀದಿ ರಂಪಾಟವಾಗಿ ನಿನ್ನೆ ಸಾರ್ವಜನಿಕರಿಗೆ ಸಖತ್ ಮನರಂಜನೆ ಕೊಡ್ತು. ಮೂಡಿಗೆರೆ ಮಾಜಿ ಶಾಸಕ ಎಂಪಿ ಕುಮಾರಸ್ವಾಮಿ ಶಾಸಕರ ಭವನದ ಎದುರು ಪತ್ನಿ ಜೊತೆ ಬೀದಿ ರಂಪಾಟ ಮಾಡಿಕೊಂಡ್ರು. ಕುಮಾರಸ್ವಾಮಿಗೆ ಅಕ್ರಮ ಸಂಬಂಧ ಇದೆ, ನನ್ನನ್ನ ತೊರೆದಿದ್ದಾರೆ ಅಂತ ಪತ್ನಿ ಸವಿತಾ ಆರೋಪಿಸಿ ವನಿತಾ ಸಹಾಯವಾಣಿಗೆ ದೂರು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಘಟನೆಯ ಬಳಿಕ ರಾತ್ರಿ ಸವಿತಾ ಎಚ್ಎಸ್ಆರ್ ಲೇಔಟ್ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ರು. ಕಾರಣ, ಎಂಪಿ ಕುಮಾರಸ್ವಾಮಿಗೆ ಸೇರಿದ ಮನೆಯೊಂದು ಎಚ್ಎಸ್ಆರ್ ಲೇಔಟ್ನಲ್ಲಿದ್ದು ಆ ಮನೆಯಲ್ಲಿ ಸವಿತಾಳ ಸೋದರ ಸಂಬಂಧಿ ವಾಸ ಮಾಡ್ತಿದ್ರಂತೆ. ನಿನ್ನೆ ನಡೆದಂತಹ ಬೆಳವಣಿಗೆಯಿಂದ ಕೋಪಗೊಂಡ ಎಂಪಿ ಕುಮಾರಸ್ವಾಮಿ ರಾತ್ರಿ ಮನೆಗೆ ತೆರಳಿ ಮನೆಯಲ್ಲಿದ್ದ ಸವಿತಾಳ ಸೋದರ ಸಂಬಂಧಿಯನ್ನ ಬಲವಂತವಾಗಿ ಹೊರಹಾಕಿ ನಂತರ ಮನೆಗೆ ಬೀಗ ಹಾಕೊಂಡು ಹೋಗಿದ್ದಾರಂತೆ. ಈ ಬಗ್ಗೆ ಆತ ಸವಿತಾಳಿಗೆ ವಿಚಾರ ತಿಳಿಸಿದಾಗ ಮೈಸೂರಿಗೆ ತೆರಳುತ್ತಾ ಇದ್ದಂತಹ ಸವಿತಾ ವಾಪಸ್ಸು ಬೆಂಗಳೂರಿಗೆ ಬಂದು ಮನೆಯ ಬೀಗ ತೆರೆಸಿಕೊಡುವಂತೆ ಪಟ್ಟು ಹಿಡಿದು ಎಚ್ಎಸ್ಆರ್ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಕೂತಿದ್ರು. ಈ ಸಂಬಂಧ ಎಚ್ಎಸ್ಆರ್ ಲೇಔಟ್ ಠಾಣೆಗೆ ದೂರು ದಾಖಲಿಸಿದ್ದಾರೆ. ಎಚ್.ಎಸ್.ಆರ್ ಲೇಔಟ್ ಜ್ಯುಡಿಕ್ಷನ್ ಪೊಲೀಸ್ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಈ ಹುಡುಗರನ್ನೆಲ್ಲ ಹೊರಗಡೆ ಹಾಕಿ ಕೀ ಹಾಕೊಂಡು ತೊಗೊಂಡು ಹೊರಟೋಗಿದ್ದಾರೆ. ನನಗೆ ಕಾಲ್ ಮಾಡಿದರು, ನನ್ನ ತಮ್ಮ ಆವಾಗ ಕಾಲ್ ಮಾಡ್ದೆ, ನನ್ನ ಕಸಿನ್ ಬ್ರದರೆಲ್ಲ ಕಾಲ್ ಮಾಡಿದಾಗ ನಾನು ಇವಾಗ ಈಗಲೇ ವಾಪಸ್ ಬರ್ತೀನಿ, ನೀವು ಕೀ ಹಾಗೆಲ್ಲ ಹಾಕ್ಕೊಂಡು ಹೋಗ್ಬಿಟ್ರೆ ನನ್ನ ಹತ್ರ ಕೀ ಇಲ್ಲ, ನನ್ನ ಹತ್ರ ಇದ್ದಿದ್ದು ಒಂದು ಕೀ ಅದು ನನ್ನ ತಮ್ಮನ ಕೊಟ್ಟಿದ್ದೆ, ಒಂದು ಕೀ ನಮ್ಮ ಮನೆಯವ್ರ ಹತ್ರನೇ ಇದೆ. ಈ ರೀತಿ ಕೀ ಹಾಕ್ಕೊಂಡು ಹೊರಟೋದ್ರೆ ನನಗೆ ಚಿಕ್ಕಮಂಗ್ಳೂರು ಕೀನೂ ಕೊಟ್ಟಿಲ್ಲ, ಅದನ್ನು ಕಿತ್ಕೊಂಡಿದ್ದಾರೆ. ಆಮೇಲೆ ಮೂಡಿಗೆರೆ ಕೀನೂ ಇಲ್ಲ ತೋಟದ್ದು, ಅದನ್ನು ಇಟ್ಕೊಂಡಿದ್ದಾರೆ ಅವರೇನೆ. ಈಗ ಈ ಕೀನೂ ತೊಗೊಂಡು ಹೊರಟೋದ್ರೆ ನಾನು ಎಲ್ಲಿ ನಿಂತ್ಕೋಬೇಕು? ನಿಮ್ಮ ತಾಯಿ ಮನೇಲೇ ಇರು ಅನ್ನೋದಾದ್ರೆ ನಾನು ಏನು ಮಾಡಲಿ? ನಾನು ಅದಕ್ಕೆ ಇವಾಗ ಈ ಪೊಲೀಸವ್ರು ಬಂದು ಅವ್ರ ಮುಂದೆನೇ ಕೀ ಹಾಕೊಂಡು ತೊಗೊಂಡು ಹೋದ್ರಂತೆ. ಮನೆ ಯಾರ ಹೆಸರಲ್ಲಿರುವಂಥದ್ದು? ಎಲ್ಲ ಕುಮಾರಸ್ವಾಮಿ ಅವ್ರ ಹೆಸರಲ್ಲೇ ಇದೆ, ಎಲ್ಲ ಪ್ರಾಪರ್ಟೀಸ್ ಅವ್ರ ಹೆಸರಲ್ಲಿ. ಎಸ್, ಇದು ಮಾಜಿ ಶಾಸಕ ಕುಮಾರಸ್ವಾಮಿ ಅವರ ದಾಂಪತ್ಯ ಕಲಹದ ಬೀದಿ ರಂಪಾಟದ ಸುದ್ದಿ. ಮಾಜಿ ಶಾಸಕ ಕುಮಾರಸ್ವಾಮಿ, ಎಂಪಿ ಕುಮಾರಸ್ವಾಮಿ ಶಾಸಕರ ಭವನದ ಎದುರು ನಿನ್ನೆ ಪತ್ನಿ ಜೊತೆ ಬೀದಿ ರಂಪಾಟವನ್ನು ಮಾಡಿಕೊಂಡ್ರು. ಆ ನಂತರ ಅದರಿಂದ ಕುಪಿತಗೊಂಡಂತಹ ಕುಮಾರಸ್ವಾಮಿ ರಾತ್ರಿ ಮನೆಗೆ ತೆರಳಿ ಮನೆಯಲ್ಲಿದ್ದಂತಹ ಸವಿತಾಳ ಸೋದರ ಸಂಬಂಧಿಯನ್ನ ಬಲವಂತವಾಗಿ ಹೊರಹಾಕಿ ಬೀಗ ಜಡಿದುಕೊಂಡು ಹೋಗಿದ್ದಾರೆ. ಇದರಿಂದಾಗಿ ಈಗ ಮತ್ತೆ ಸವಿತಾ ಮೈಸೂರಿಗೆ ತೆರಳುತ್ತಾ ಇದ್ದವರು ವಾಪಸ್ ಬೆಂಗಳೂರಿಗೆ ಬಂದು ಎಚ್ಎಸ್ಆರ್ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಕೂತಿದ್ರು. ಈ ಸಂಬಂಧ ಈಗ ಪೊಲೀಸರ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿರುವಂಥದ್ದು. ನಿನ್ನೆ ಬೀದಿ ರಂಪಾಟ, ಪತ್ನಿಯ ಸಂಬಂಧಿಕರನ್ನ ರಾತ್ರಿ ಹೊರಹಾಕಿದ್ದಾರೆ. ಪತಿ ವಿರುದ್ಧ ಸವಿತಾ ಈಗ ದೂರು ದಾಖಲಿಸಿರುವಂಥದ್ದು. ಒಟ್ಟಾರೆ ಮಾಜಿ ಶಾಸಕರ ಫ್ಯಾಮಿಲಿ ವಿಚಾರ ಈಗ ಬೀದಿ ರಂಪಾಟವಾಗಿರುವಂಥದ್ದು. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಮಾಜಿ ಶಾಸಕರ ಫ್ಯಾಮಿಲಿ ಮ್ಯಾಟರ್ ಈಗ ಬೀದಿ ರಂಪಾಟವಾಗಿರುವಂಥದ್ದು. ಈಗ ಸದ್ಯಕ್ಕೆ ಸವಿತಾ ಎಲ್ಲಿದ್ದಾರೆ? ದೂರು ದಾಖಲಾಗಿದೆಯಾ? ಅವರ ಮನೆಯಿಂದ ಕೂಡ ಅವರ ಸಂಬಂಧಿಯನ್ನು ಹೊರಹಾಕಿರುವಂಥದ್ದು ಈ ವಿಚಾರವಾಗಿ. ಪ್ರತಿಮಾ, ಇವಾಗ ಆಲ್ರೆಡಿ ಎಚ್ಎಸ್ಆರ್ ಲೇಔಟ್ ನಲ್ಲಿ ಏನು ಇವರು ದೂರನ್ನ ದಾಖಲು ಮಾಡಿರುವಂತದ್ದು. ಸವಿತಾ ಅಂದ್ರೆ ನಿನ್ನೆ ಏನ್ ಈ ಒಂದು ಬೀದಿ ರಂಪಾಟ ನಡೆದಿತ್ತು, ಇದಾದ ನಂತರವೇ ಅವರು ಮೈಸೂರಿಗೆ ಹೋಗೋದಕ್ಕೂ ಸಹ ಮುಂದಾಗಿದ್ರು. ಆದ್ರೆ ಮತ್ತೆ ಇವರ ಸೋದರ ಸಂಬಂಧಿ ಅಂದ್ರೆ ಇವರ ತಮ್ಮ ಅಂದ್ರೆ ಇದು ಚಿಕ್ಕಪ್ಪನ ಮಗನನ್ನ ಒಂದು ಬೀದಿಗೆ ನೂಕಿರುವಂತದ್ದು. ಅಂದ್ರೆ ಕುಮಾರಸ್ವಾಮಿ ಒಡೆತನದ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಅಂದ್ರೆ ಒಂದು ಮನೆಯಲ್ಲಿ ಇವ್ರು ಇರ್ತಾರೆ. ನಿನ್ನೆ ಒಂದು ಗಲಾಟೆ ಆಯ್ತು. ಈ ಗಲಾಟೆಯನ್ನ ದ್ವೇಷವಾಗಿ ತೆಗೆದುಕೊಂಡ ಇವರು ಅವರನ್ನ ಮನೆಯಿಂದ ಹೊರಗೆ ಹಾಕಿರುವಂತದ್ದು. ಅಂದ್ರೆ ವಿಷಯ ತಿಳಿತಾ ಇದ್ದಂತೆ ಮೈಸೂರಿಗೆ ಹೋಗ್ತಾ ಇದ್ದಂತಹ ಸವಿತಾ ಕೂಡ ವಾಪಸ್ ಬಂದು ಬೆಂಗಳೂರಿಗೆ ಅವ್ರ ಮನೆಯಿಂದ ಬೀಗನ್ನ ತರಿಸ್ಕೊಡಿ ಅಂತ ಅನ್ಬಿಟ್ಟು ಪೊಲೀಸ್ ಠಾಣೆ ಮೆಟ್ಟಿಲನ್ನು ಸಹ ಒಂದು ಏರಿರುವಂತದ್ದು. ಇನ್ನು ಇದು ಒಂದ್ ಕಡೆ ಆದ್ರೆ, ಇನ್ನು ಕುಮಾರಸ್ವಾಮಿ ಅವರು ಸಹ ಒಂದು ಪ್ರತಿ ದೂರನ್ನ ದಾಖಲು ಮಾಡಿರುವಂತದ್ದು. ಅಂದ್ರೆ ಪೊಲೀಸರಿಗೆ ಒಂದು ಮೌಖಿಕ ದೂರನ್ನ ನೀಡಿರುವಂತದ್ದು. ನನ್ನ ಮನೆಗೆ ಯಾರೋ ಬಂದು ಇದ್ದಾರೆ, ಅವರು ನಮ್ಮ ರಿಲೇಷನ್ ಅಲ್ಲ ಅಥವಾ ನಮ್ಗೆ ಯಾವುದೇ ರೀತಿಯ ಸಂಬಂಧವಿಲ್ಲ, ಹೀಗಾಗಿ ಅವರನ್ನ ಮನೆ ಖಾಲಿ ಮಾಡಿಸಿ ಅಂತ ಅನ್ಬಿಟ್ಟು ಒಂದು ಮೌಖಿಕ ದೂರನ್ನು ಸಹ ಒಂದು ಕುಮಾರಸ್ವಾಮಿ ಅವರು ನೀಡಿರುವಂತದ್ದು. ಮತ್ತು ಇದೆಲ್ಲದರ ನಡುವೆಯೇ ಇದು ಚಿಕ್ಕಮಗಳೂರು ಮತ್ತು ಮೂಡಿಗೆರೆಯ ಮನೆಯಲ್ಲೂ ಸಹ ಒಂದು ಬೀಗ ಹಾಕಿದ್ದಾರೆ, ಅಲ್ಲಿಯೂ ಸಹ ದೌರ್ಜನ್ಯ ಮಾಡ್ತಿದ್ದಾರೆ ಅಂತ ಅನ್ಬಿಟ್ಟು ಸವಿತಾ ಅವರು ಒಂದು ಕುಮಾರಸ್ವಾಮಿ ವಿರುದ್ಧ ಒಂದು ಆರೋಪವನ್ನು ಸಹ ಮಾಡ್ತಿದ್ದಾರೆ. ಪ್ರತಿಮಾ, ಚೇತನ್, ಈಗ ಪತ್ನಿ ಕೂಡ ದೂರು ದಾಖಲಿಸಿರುವಂಥದ್ದು, ಹಾಗೆ ಮಾಜಿ ಶಾಸಕರು ಕೂಡ ದೂರು ದಾಖಲಿಸಿರುವಂಥದ್ದು. ಈಗ ಪೊಲೀಸರು ಏನ್ ಹೇಳ್ತಾರೆ, ಮುಂದಿನ ಹಾದಿ ಹೇಗಿರಬಹುದು ಅಂತ ಅನ್ನೋದು? ಪ್ರತಿಮಾ, ಅಂದ್ರೆ ಇಬ್ಬರ ಆಂಗಲ್ ಅಲ್ಲೂ ಸಹ ಒಂದು ದೂರನ್ನ ದಾಖಲು ಮಾಡ್ಕೊಳ್ತಾ ಇದ್ದಾರೆ. ಅಂತಂದ್ರೆ ಬೀಗ ತರಿಸಿ ನಮ್ಗೆ ಒಂದು ಮನೆಯನ್ನ ಬಿಟ್ಕೊಡಿ ಅಂತ ಅನ್ಬಿಟ್ಟು ಸವಿತಾ ಅವರು ಒಂದು ಪೊಲೀಸ್ ಠಾಣೆಯನ್ನ ಮೆಟ್ಲೆ ಹಿಡಿದ್ರೆ ಅವರು ನಮ್ಗ್ ಸಂಬಂಧನೇ ಇಲ್ಲ ಅಂತ ಅನ್ಬಿಟ್ಟು ಕುಮಾರಸ್ವಾಮಿ ಅವರು ಸಹ ಹೇಳ್ತಿರುವಂತದ್ದು. ಹೀಗಾಗಿ ಎಚ್ಎಸ್ಆರ್ ಲೇಔಟ್ ಠಾಣಾ ಪೊಲೀಸರು ಈ ಕುರಿತಂತೆ ಇಬ್ಬರನ್ನು ಸಹ ಒಂದು ದೂರನ್ನ ದಾಖಲು ಮಾಡ್ಕೊಳ್ತಾರೆ. ಆನಂತರ ತನಿಖೆಯನ್ನ ನಡೆಸ್ತಾರೆ ಅಂತಾನೆ ಹೇಳ್ಬೋದು. ಮತ್ತೆ ಇನ್ನೊಂದೇನಂತಂದ್ರೆ
ಕುಮಾರಸ್ವಾಮಿ ಕೇವಲ ಮೌಖಿಕವಾಗಿ ದೂರನ್ನ ನೀಡಿರುವಂತದ್ದು. ಹೀಗಾಗಿ ಲಿಖಿತವಾಗಿ ಏನಾದ್ರು ದೂರನ್ನ ನೀಡಿದ್ರೆ ಮುಂದಿನ ಕ್ರಮ ಜರುಗ್ತಾರ ಅನ್ನೋದನ್ನು ಸಹ ಕಾದ್ ನೋಡ್ಬೇಕಾಗುತ್ತೆ. ಒಟ್ನಲ್ಲಿ ಇವರು ಏನ್ ಸವಿತಾ ಅವರು ದೂರು ನೀಡಿರೋದಕ್ಕೆ ಪ್ರತಿ ದೂರನ್ನ ಕುಮಾರಸ್ವಾಮಿ ನೀಡಿರುವಂತದ್ದು ಈ ಒಂದು ಕೇಸ್ನಲ್ಲಿ. ಪ್ರತಿಮಾ, ಥ್ಯಾಂಕ್ಸ್ ಚೇತನ್ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ಬೀದಿ ರಂಪಾಟವಾಗಿದೆ ಮಾಜಿ ಶಾಸಕರ ಫ್ಯಾಮಿಲಿ ಮ್ಯಾಟರ್. ನಿನ್ನೆ ಪತ್ನಿಯೊಂದಿಗೆ ಬೀದಿ ರಂಪಾಟವಾಯಿತು. ನಂತರ ರಾತ್ರಿ ಅವರ ಸಂಬಂಧಿಯನ್ನ ಮನೆಯಿಂದ ಹೊರಹಾಕಿದ್ದಾರೆ. ಈಗ ಪತ್ನಿ ಕೂಡ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಜೊತೆಗೆ ಮಾಜಿ ಶಾಸಕರು ಕೂಡ ಮೌಖಿಕವಾಗಿ ದೂರನ್ನ ಕೊಟ್ಟಿರುವಂಥದ್ದು. ಹಾಗಾಗಿ ಮುಂದಿನ ಹಾದಿ ಏನಿರಬಹುದು, ಮಾಜಿ ಶಾಸಕರ ಈ ಫ್ಯಾಮಿಲಿ ಮ್ಯಾಟರ್ ಎತ್ತ ಸಾಗುತ್ತೆ ಅಂತ ಅನ್ನೋದೇ ಈಗ ಕುತೂಹಲ ಮೂಡಿಸಿದೆ. ಪತ್ನಿ ಮೇಲಿನ ಕೋಪಕ್ಕೆ ಸಂಬಂಧಿಕನಿಗೆ ಶಿಕ್ಷೆ ಕೊಡೋದಕ್ಕೆ ಮುಂದಾದ್ರ ಹಾಗಿದ್ರೆ ಮಾಜಿ ಶಾಸಕರು ಅನ್ನುವಂಥದ್ದು ಇಲ್ಲಿರೋ ವಿಚಾರ. ಸಂಪುಟದಲ್ಲಿ ಸ್ಥಾನ ವಂಚಿತರು ಮತ್ತು ಸಂಪುಟದಿಂದ ಹೊರಬಂದವರು ಅಸಮಾಧಾನ ಮಾಡುವಂಥದ್ದು ಮತ್ತಷ್ಟು ಈಗ ಹೆಚ್ಚಾಗಿದೆ. ಸಭೆ ಮೇಲೆ ಸಭೆಯನ್ನ ಅವರು ನಡೆಸುತ್ತಲೇ ಇದ್ದಾರೆ. ಕಳೆದ ರಾತ್ರಿ ಕೂಡ ಸಭೆ ನಡೆಸಿದ್ರು. ನಾಯಕತ್ವ ಬದಲಾವಣೆಗೆ ಭಾನುವಾರ ಮುಹೂರ್ತ ಕೂಡ ಫಿಕ್ಸ್ ಮಾಡಿದ್ದಾರೆ. ಬಂಡಾಯ ಶಮನ ಮಾಡಲಿಕ್ಕೆ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ದಿಗ್ವಿಜಯ್ ಸಿಂಗ್ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಿದೆ. ಒಟ್ಟಾರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಏನೆಲ್ಲ ಸರ್ಕಸ್ ನಡೀತಾ ಇದೆ, ಸಂಪುಟ ಪುನರಚನೆಯ ಬಳಿಕ ಆದಂತಹ ಪರಿಣಾಮಗಳನ್ನು ಹೇಗೆ ಎದುರಿಸಬಹುದು ಕಾಂಗ್ರೆಸ್, ನೋಡೋಣ ಈ ವರದಿಯಲ್ಲಿ. ಮುಂದುವರೆದ ಕಾಂಗ್ರೆಸ್ ಅತೃಪ್ತರ ಆಕ್ರೋಶ. ನಾಯಕತ್ವ ಬದಲಾವಣೆಗೆ ಭಾನುವಾರ ಮುಹೂರ್ತ. ಕಾಂಗ್ರೆಸ್ನಲ್ಲಿ ಅತೃಪ್ತರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಸಂಪುಟದಲ್ಲಿ ಸ್ಥಾನ ವಂಚಿತರು ಮತ್ತು ಸಂಪುಟದಿಂದ ಹೊರನಡೆದವರು ತಮ್ಮ ಬಂಡಾಯವನ್ನ ಇನ್ನಷ್ಟು ತೀವ್ರಗೊಳಿಸಿದ್ದಾರೆ. ಅಫಜಲ್ಪುರ ಶಾಸಕ ಮಾಲಿಕಯ್ಯ ಗುತ್ತೇದಾರ್, ಯಾದಗಿರಿಯ ಡಾಕ್ಟರ್ ಎಬಿ ಮಾಲಕರೆಡ್ಡಿ, ಬಸವರಾಜ್ ಪಾಟೀಲ್ ಹುಮ್ನಾಬಾದ್ ನಿನ್ನೆ ಶಾಸಕರ ಭವನದಲ್ಲಿ ಚರ್ಚಿಸಿದ್ರು. ಈ ಟೈಮ್ನಲ್ಲಿ ಮಾತನಾಡಿದ ಮಾಲಕರೆಡ್ಡಿ, ಭಾನುವಾರದ ಸಭೆಯಲ್ಲಿ ಮುಂದಿನ ತೀರ್ಮಾನ ಅಂತಂದ್ರು. ನಂತರ ಅಂಬರೀಶ್ ಮನೆಗೆ ತೆರಳಿದ ಅತೃಪ್ತರು ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಚರ್ಚಿಸಿದ್ರು. ನಾಯಕತ್ವ ಬದಲಾವಣೆ ಮತ್ತು ತಮ್ಮ ಸಂಖ್ಯಾಬಲವನ್ನ ಹೆಚ್ಚಿಸಿಕೊಳ್ಳಲು ಪ್ಲಾನ್ ಮಾಡಿದ್ರು. ಕಳೆದ ರಾತ್ರಿ ಶ್ರೀನಿವಾಸ್ ಪ್ರಸಾದ್ ಮನೆಯಲ್ಲಿ ಅತೃಪ್ತರ ಸಭೆ ನಡೆಯಿತು. ಮಾಜಿ ಸಚಿವರಾದ ಅಂಬರೀಶ್, ಕಮರುಲ್ ಇಸ್ಲಾಂ ಮತ್ತು ಚಾಮರಾಜನಗರ ಸಂಸದ ಧ್ರುವನಾರಾಯಣ್ ಭಾಗವಹಿಸಿದ್ರು. ಸಭೆ ನಂತರ ಮಾತನಾಡಿದ ಬಂಡಾಯ ಶಾಸಕರು ಮತ್ತೆ ನಾಯಕತ್ವ ಬದಲಾವಣೆಯ ಮಾತನ್ನೇ ಜಪಿಸಿದ್ರು. ಸಂಖ್ಯಾ ಬಂದ ಮೇಲೆ ಇದಾಗಿಲ್ಲ. ಇದು ನಾವು ಬಹಳ ಆಳವಾಗಿ ಯೋಚನೆ ಮಾಡಿ, ನಾವು ಈಗಿರ್ತಕ್ಕಂಥವ್ರು ಯಾರು ಇದೀವಿ, ಈಗಿರೋರು ಚರ್ಚೆ ಮಾಡಿ ಯಾವ ರೀತಿ ಬೆಳವಣಿಗೆ ಇದೆಲ್ಲ ಏನಾಗಿದೆ ಅಂತಕ್ಕಂಥದ್ರ ಬಗ್ಗೆ, ಮುಂದೆ ಏನಾಗ್ಬೋದು ಪರಿಣಾಮ ಅನ್ನೋದ್ರ ಬಗ್ಗೆ ಮಾತ್ರ ಸೀಮಿತವಾಗಿ ಚರ್ಚೆ ಮಾಡಿ. ಅವನು ಬಾ ಇವ್ರು ಬಾ ಅವ್ರು ಬರ ಆ ಥರ ನಾವು ಮಾಡೋಂಥವ್ರಲ್ಲ. ಏನಾಗಬೇಕು ಮುಂದೆ ನಡೆ ಅಂತ ಹೇಳ್ತೀವಿ. ಪಾರ್ಟಿಗೆ ಇದರಿಂದ ಏನು ತೊಂದರೆ ಆಗುತ್ತೆ, ಏನು ಮುಂದಕ್ಕೆ ನಾವು ಏನು ಹೆಜ್ಜೆ ಇಡಬೇಕು ಅಂತ ಹಿರಿಯರ ನಾಯಕರೆಲ್ಲ ಇದ್ದಾರೆ, ಅಲ್ಲಿ ಹೈಕಮಾಂಡ್ ಇದೆ, ಅವರಿಗೆಲ್ಲ ನಾವೆಲ್ಲ ಕೂತ್ಕೊಂಡು ಇವರೇನು ಕಮ್ಮಿ ನಾಯಕರಲ್ಲ, ನಮಗೇ ಆದಂಥ ಒಂದು ಸ್ವಂತ ಶಕ್ತಿಗಳಿದೆ. ಆಮೇಲೆ ಒಂದು ಎಷ್ಟು ಜನ ಬರ್ತಾರೆ ಅಂತ ನೋಡಿಕೊಂಡು ಆಮೇಲೆ ಡಿಸೈಡ್ ಮಾಡೋಣ. ಇಂದು ದಿಗ್ವಿಜಯ್ ಸಿಂಗ್ ಬೆಂಗಳೂರಿಗೆ ಬರುವುದು ಡೌಟ್. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ದಿಗ್ವಿಜಯ್ ಸಿಂಗ್ ಕೂಡ ಬಂಡಾಯ ಶಮನ ಮಾಡಲು ಬೆಂಗಳೂರಿಗೆ ಧಾವಿಸಿ ಬರ್ತಾರೆ ಅನ್ನೋ ಮಾತು ಕೇಳಿ ಬರ್ತಿದೆ. ಆದ್ರೆ ಫ್ರಾನ್ಸ್ ಪ್ರವಾಸದಲ್ಲಿರೋ ದಿಗ್ಗಿ ಇಂದು ಬೆಂಗಳೂರಿಗೆ ಬರೋದು ಡೌಟ್ ಅಂತಿವೆ ಕಾಂಗ್ರೆಸ್ ಮೂಲಗಳು. ಒಟ್ನಲ್ಲಿ ದಿನದಿಂದ ದಿನಕ್ಕೆ ಅತೃಪ್ತರ ಸಂಖ್ಯೆ ಹೆಚ್ಚಾಗ್ತಾ ಇರೋದು ಸಿದ್ದರಾಮಯ್ಯರ ನಿದ್ದೆಗೆಡಿಸಿದೆ. ಅಲ್ಲದೆ ಸಿಎಂ ಕುರ್ಚಿಗೂ ಕಂಟಕ ತಂದಿದೆ. ಇದನ್ನ ಸಿಎಂ ಹೇಗೆ ನಿಭಾಯಿಸ್ತಾರೋ ಕಾದು ನೋಡಬೇಕು. ಶಂಕರ್ ಪಾಗೋಜಿ, ಸುವರ್ಣ ನ್ಯೂಸ್, ಬೆಂಗಳೂರು. ಸಿದ್ದು ನಿದ್ದೆಗೆಡಿಸಿರುವಂತಹ ಈ ಅತೃಪ್ತ ಮನಗಳನ್ನು ಸಮಾಧಾನಪಡಿಸುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗುತ್ತಾ, ಪ್ರಯತ್ನ ಮುಂದುವರಿಯುತ್ತಾ, ಅತೃಪ್ತರ ಹಾದಿ ಎತ್ತ ಸಾಗುತ್ತೆ? ಬಹಳ ಕುತೂಹಲ ಮೂಡಿಸ್ತಾ ಇದೆ ಈ ರಾಜಕೀಯ ಚಟುವಟಿಕೆಗಳು. ನೋಡೋಣ ಏನಾಗುತ್ತೆ ಅನ್ನೋದನ್ನ.
ಅಷ್ಟೇ ಅಲ್ಲ, ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳು ಬಾಕಿ ಇವೆ ಮಾರ್ನಿಂಗ್ ನ್ಯೂಸ್ನಲ್ಲಿ. ಒಂದು ಪುಟ್ಟ ಬ್ರೇಕ್ ಆದಮೇಲೆ ಮಾರ್ನಿಂಗ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಅತೃಪ್ತ ಶಾಸಕ ಮಾಲಕ್ ರೆಡ್ಡಿ ಕಾಂಗ್ರೆಸ್ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಗುಡುಗಿದ್ದಾರೆ. ಸುವರ್ಣ ನ್ಯೂಸ್ ಸಂದರ್ಶನದಲ್ಲಿ ಮಾತನಾಡಿದಂತಹ ಅವರು, ಖರ್ಗೆ ಅವರ ಪುತ್ರ ವ್ಯಾಮೋಹದಿಂದಾಗಿ ಸಚಿವ ಸ್ಥಾನ ತಮಗೆ ಕೈ ತಪ್ಪಿತು ಅಂತ ಬಹಿರಂಗವಾಗಿ ಆರೋಪಿಸಿದ್ದಾರೆ. ಅವರ ಮಗನನ್ನ ಬೆಳೆಸೋ ನಿಟ್ಟಿನಲ್ಲಿ ನಮ್ಮನ್ನ ತುಳಿತಿದ್ದಾರೆ ಅಂತ ಮಾಲಕ್ ರೆಡ್ಡಿ ಕಿಡಿಕಾರದ್ರು. ಬನ್ನಿ ಏನ್ ಹೇಳಿದ್ದಾರೆ ಅಂತ ಕೇಳೋಣ. ನಮ್ಮ ಹೈದರಾಬಾದ್ ಕರ್ನಾಟಕ ವಿಷಯದಲ್ಲಿ ಖರ್ಗೆಯವರೇ ಕಾರಣ. ನಿಸ್ಸಂದೇಹವಾಗಿ ನಾನು ಹೇಳ್ಬೋದು. ನಿಸ್ಸಂದೇಹವಾಗಿ ಬೆಳೆಸಲಿಕ್ಕೆ, ನಮ್ಮನ್ನು ತುಳಿಲಿಕ್ಕೆ ತಿಳಿದ್ರಲ್ಲ, ನಮ್ಮನ್ನು ತುಳಿದ್ರೆ ಮತ್ತು ಮಗ ಮ್ಯಾಗ ಬರ್ತಾನೆ. ಅಲ್ಲ ಸರ್, ಅವರು ಇಲ್ಲದ್ರೆ ಮಾತ್ರ ಇಲ್ಲಿ ನೋಡಿ, ಅಂಥ ಸಣ್ಣ ಹುಡುಗ ಒಂದು ಇದು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಕೊಡೋದು ಏನು ಅವಶ್ಯಕತೆ ನಾನು ಕೇಳ್ತೇನೆ. ತಾರತಮ್ಯ ಮಾಡ್ಬೇಕು. ಅದೇ ಮುಖ್ಯಮಂತ್ರಿ ಕೆಲಸ, ಅದೇ ಲೀಡರ್ಶಿಪ್ ಕ್ವಾಲಿಟಿ. ಅಲ್ಲಿ ನಾನು ಮುಖ್ಯಮಂತ್ರಿ ಹೇಳಿದ್ದೇನೆ ಅದನ್ನು. ಓಕೆ, ಹೇಳಿದ್ರು ಕೂಡ ಮುಖ್ಯಮಂತ್ರಿಗಳು ನಾನು ವಿನಂತಿಯನ್ನು ಪರಿಗಣನೆ ಮಾಡಿಲ್ಲ. ಅವರು ಪ್ರಿಯಾಂಕಾ ಖರ್ಗೆ ಕೊಡಬೇಡ, ಅದನ್ನು ಭಾಳ ನನಗೆ ಪ್ರಾಬ್ಲಮ್ ಆಗ್ತಾವೆ ರಾಜಕೀಯವಾಗಿ, ಕೊಡಬೇಡ ಅಂತ ಹೇಳಿದ್ ನಾನು. ಹೌದು, ನಮ್ಮ ಸಾಕಷ್ಟು ದೇಸಿ ಸುದ್ದಿಗಳಿವೆ, ಕ್ವಿಕ್ ಆಗಿ ನೋಡೋಣ ಇಂಡಿಯಾ ನ್ಯೂಸ್ನಲ್ಲಿ.
ಬಿಜೆಪಿ ಸರ್ಕಾರದ ಆಡಳಿತವು ನಿಜಾಮರ ಆಡಳಿತಕ್ಕಿಂತ ಕೆಟ್ಟದಾಗಿದೆ. ಶಿವಸೇನೆ ಟೀಕೆಗೆ ಮಹಾರಾಷ್ಟ್ರದ ಬಿಜೆಪಿ ಸರ್ಕಾರ ಟಾಂಗ್ ಧೈರ್ಯವಿದ್ದರೆ ಮೈತ್ರಿಕೂಟದಿಂದ ಹೊರನಡೆಯುವಂತೆ ಶಿವಸೇನೆಗೆ ಬಿಜೆಪಿ ಸವಾಲು. ಎಐಸಿಸಿ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಅವರ ವಿದೇಶ ಪ್ರವಾಸ ವಿಚಾರ. ಪ್ರವಾಸದ ಬಗ್ಗೆ ಮಧ್ಯಪ್ರದೇಶ ಬಿಜೆಪಿ ವಕ್ತಾರ ವಿಜೇಂದ್ರ ಸಿಂಗ್ ಸಿಸೋಡಿಯಾ ವ್ಯಂಗ್ಯ. ರಾಹುಲ್ ವಿಳಾಸ ತಿಳಿಸಿ 1 ಲಕ್ಷ ರೂಪಾಯಿ ಪಡೀರಿ ಅಂತ ಪ್ರಕಟಣೆ. ನಾಳೆ ಪುಣೆಯಲ್ಲಿ ದೇಶದ 20 ಸ್ಮಾರ್ಟ್ ಸಿಟಿಗಳ ಯೋಜನೆಯ ಕಾಮಗಾರಿಗಳಿಗೆ ಮೋದಿ ಚಾಲನೆ. ರಸ್ತೆ, ಉದ್ಯಾನ, ವೃತ್ತಗಳ ವಿನ್ಯಾಸದ ಬಗ್ಗೆ ಸಲಹೆ ಸೂಚನೆಗಳನ್ನು ನೀಡಲು ಜನರಿಗೆ ಮುಕ್ತ ಅವಕಾಶ. ಉತ್ತಮ ವಿನ್ಯಾಸ ಮತ್ತು ಸಲಹೆಗಳನ್ನು ಕೊಟ್ಟವರಿಗೆ 10,000ದಿಂದ 1 ಲಕ್ಷದವರೆಗೂ ಬಹುಮಾನ ಘೋಷಣೆ. ಹೈದರಾಬಾದ್ನ ಬಂಜಾರಾ ಹಿಲ್ಸ್ ಟ್ರಾಫಿಕ್ ಪೊಲೀಸ್ ಠಾಣೆಗೆ ನುಗ್ಗಿದ ಹೆಬ್ಬಾವು. 5 ಅಡಿ ಉದ್ದದ ಹೆಬ್ಬಾವನ್ನ ಸುರಕ್ಷಿತವಾಗಿ ಹಿಡಿದು ಕಾಡಿಗೆ ಬಿಟ್ಟ ಉರಗ ಪ್ರೇಮಿ. 3 ಮಂದಿ ಸಂಚಾರಿ ಪೊಲೀಸರು ಕರ್ತವ್ಯ ನಿರ್ವಹಿಸ್ತಾ ಇರುವಾಗ ಠಾಣೆಗೆ ನುಗ್ಗಿದ್ದ ಹೆಬ್ಬಾವು. ನೀರಿನ ಬವಣೆ ನೀಗಿಸಲು ಹೊಸ ಮಾರ್ಗ ಕಂಡುಕೊಂಡ ಥಾಣೆ ಪುರಸಭೆ. ಠಾಣೆಯ ಹಲವೆಡೆ ವಾಟರ್ ಎಟಿಎಂ ಘಟಕ ಸ್ಥಾಪನೆ. ಪುರಸಭೆಯ ಈ ಹೈಟೆಕ್ ಕಾರ್ಯಕ್ಕೆ ಸಾರ್ವಜನಿಕರ ಶ್ಲಾಘನೆ. ಬಹಳಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡಿದ್ದಾಯ್ತು. ಇವಷ್ಟೇ ಅಲ್ಲ, ಮತ್ತಷ್ಟು ಕುತೂಹಲಭರಿತ ಸುದ್ದಿಗಳನ್ನು ಹೊತ್ತು ವಾಪಸ್ ಆಗ್ತೀನಿ ಒಂದು ಪುಟ್ಟ ಬ್ರೇಕ್ ಆದಮೇಲೆ.
ಮಾರ್ನಿಂಗ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಸುದ್ದಿ ಇಲ್ಲಿದೆ. ಈತ ಅಂತಿಂತ ಭೂಪನಲ್ಲ, ಆಸ್ಪತ್ರೆಯನ್ನೇ ಲಾಡ್ಜ್ ರೀತಿಯಲ್ಲಿ ಬಳಸಿಕೊಂಡಿರುವವ. ಅದು ಕೇವಲ 1-2 ತಿಂಗಳುಗಳ ಮಾತಲ್ಲ, ಬರೋಬ್ಬರಿ 10 ವರ್ಷಗಳಿಂದ ಈತನಿಗೆ ಆಸ್ಪತ್ರೆಯೇ ಮನೆ. ಹೆರಿಗೆ ಮತ್ತು ಮಕ್ಕಳ ವಾರ್ಡ್ ಬಿಟ್ಟರೆ ಬೇರೆಲ್ಲ ವಾರ್ಡ್ನಲ್ಲಿಯೂ ಈತ ಪರ್ಮನೆಂಟ್ ರೋಗಿ. ಅಷ್ಟಕ್ಕೂ ಈತ ಇಲ್ಲಿಯೇ ಜಾಂಡ ಹುಡ್ಲಿಕ್ಕೆ ಕಾರಣ ಏನು ಅಂತೀರಾ? ಸ್ಟೋರಿ ನೋಡಿ. ಹಾಲ್ ನಾನೇ ಕೊಡ್ತೀನಿ, ಕೊಡು. ಬ್ರೆಡ್ ಕೊಡು ಕೊಡು ಕೊಡು. ಲಂಬುಡಿಯ ಬ್ರೆಡ್ ಹಾಲು ನಾನೇ ತಿನ್ನಿಸ್ಲಾ? ಬೇಡ ಬೇಡ, ನಾನೇ ತಿಂತೀನಿ. ಡಾಕ್ಟರ್ ಎಷ್ಟು ಗಂಟೆ ಬರ್ತಾರೆ? ಒಂದ್ ಅರ್ಧ ಗಂಟೆಲಿ ಬರ್ತಾರೆ. ಇದು ಗೌರಿ ಗಣೇಶ ಚಿತ್ರದಲ್ಲಿ ಅನಂತ್ನಾಗ್ ಬ್ರೆಡ್ ಊಟಕ್ಕಾಗಿ ರೋಗಿಯಂತೆ ನಟಿಸುವ ದೃಶ್ಯ. ಅಯ್ಯೋ, ಏನಾಗ್ತಾ ಇದೆ? ಹೊಟ್ಟೆ ನೋಯ್ತಾ ಇದೆ. ಅಯ್ಯಪ್ಪ. Looks like appendicitis. Get him to the operation theater immediately. ಅದೇ ರೀತಿ ಈತನೂ ಕೂಡ ಕಳೆದ 10 ವರ್ಷಗಳಿಂದ ಆಸ್ಪತ್ರೆಯನ್ನೇ ಮನೆ ಮಾಡಿಕೊಂಡಿದ್ದಾನೆ. ಆಸ್ಪತ್ರೆಯ ಹೆರಿಗೆ ಮತ್ತು ಮಕ್ಕಳ ವಾರ್ಡ್ ಹೊರತುಪಡಿಸಿ ಒಂದಲ್ಲ ಒಂದು ವಾರ್ಡ್ನಲ್ಲಿ ಈತ ಪರ್ಮನೆಂಟ್ ರೋಗಿ. ಅರೆ, ಅದೆಂತಹ ಕಾಯಿಲೆ ಇದೆ ಅಂತ ಗಾಬರಿಯಾಗಬೇಡಿ. ಯಾಕಂದ್ರೆ ಈತನಿಗೆ ಯಾವ ರೋಗವೂ ಇಲ್ಲ. ಈತ ಕಾಯಿಲೆ ಬಂದಂತೆ ನಟಿಸಿದ್ರೆ ವೈದ್ಯರು ಟ್ರೀಟ್ಮೆಂಟ್ ಕೊಟ್ಟಂತೆ ಮಾಡ್ತಾರಷ್ಟೇ. ಹೌದು, ಇಂಥ ವಿಚಿತ್ರ ಆಸಾಮಿಯೊಬ್ಬ ಇರೋದು ಶಿವಮೊಗ್ಗದ ಸರ್ಕಾರಿ ವೈದ್ಯಕೀಯ ಕಾಲೇಜಿನ ಬೋಧನಾ ಆಸ್ಪತ್ರೆಯಲ್ಲಿ. ಅಷ್ಟಕ್ಕೂ ಈತನ ಹೆಸರು ಮುರಳಿ. ಶಿವಮೊಗ್ಗದ ದುರ್ಗಿಗುಡಿಯ ನಿವಾಸಿ. ಕಳೆದ 10 ವರ್ಷಗಳಿಂದ ಈ ಭೂಪ ಆಸ್ಪತ್ರೆಯಲ್ಲಿಯೇ ವಾಸಿಸ್ತಾ ಇದ್ದಾನೆ. ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಸಿಗುವ ಊಟ, ಹಾಲು ಮೊದಲಾದವುಗಳನ್ನ ತಿಂದು ಕೊಪ್ಪಿದ ಕೋಣನಂತಾಗಿದ್ರೂ ಆಸ್ಪತ್ರೆಯ ಬೆಡ್ ಬಿಟ್ಟು ಕದಲೋದಿಲ್ಲ. ಒಂದು 10 ವರ್ಷದಿಂದ ಮೆಗನ್ ಹಾಸ್ಪಿಟ್ಲು ಟಚಲ್ಲಿದ್ದೀನಿ ನಾನು. ಬಟ್ ಭಾರಿ ಚೆನ್ನಾಗಿದೆ ಹಾಸ್ಪಿಟ್ಲು. ಕ್ಲೀನ್ನೆಸ್ ಆಗಲಿ, ಸೆಕ್ಯೂರಿಟಿ ಆಗಲಿ, ಡಾಕ್ಟರ್ಸ್ ಆಗಲಿ. ಹಬ್ಬ ಅಂದರೆ ಒಂದು 20 ದಿವಸಕ್ಕೆ ಒಂದು 20-25 ರೂಪಾಯಿ ಖರ್ಚು ಮಾಡಿರ್ಬೋದು ನನ್ನ ಪರ್ಸ್ನಲ್ ಖರ್ಚು ಅಂತ. ನೋಡಿದ್ದು ಏನೂ ಮಾಡಿಲ್ಲ ನಾನು. ಇದು ರಿಯಲ್ ಫ್ರ್ಯಾಂಕ್ ಹೇಳ್ತಾ ಇದ್ದೀನಿ ನಾನು. ಊಟ ತಿಂಡಿ ಬಗ್ಗೆ ಮಾತಾಡೋಂಗಿಲ್ಲ ಸರ್, ಮನೆಗಿಂತ ಚೆನ್ನಾಗಿರ್ತೀವಿ. ಎಲ್ಲ ಫೆಸಿಲಿಟೀಸ್ ಇದೆ, ಎಲ್ಲ ವಾರ್ಡು ಚೆನ್ನಾಗಿದೆ, ಎಲ್ಲ ಇದೇ ಥರ ಸೇಮ್ ಟು ಸೇಮ್. ಎಲ್ಲ ಫ್ಯಾನ್ಗಳಿದೆ, ಎಲ್ಲ ಚೆನ್ನಾಗಿದೆ, ಕ್ಲೀನ್ನೆಸ್ ಇದೆ. ದಿವಸಕ್ಕೆ 3-4 ಸರಿ ನೆಲ ಒರೆಸ್ತಾರೆ. ಊಟ ಚೆನ್ನಾಗಿದೆ, ಕಾಫಿ ಚೆನ್ನಾಗಿರುತ್ತೆ. ಮನೇಲೂ ಮಾಡಲ್ಲ, ಫಿಲ್ಟರ್ ಕಾಫಿ ಕೊಡ್ತಾರೆ. ಯಾರಾದರೂ ವೈದ್ಯರು ಈತನನ್ನ ಡಿಸ್ಚಾರ್ಜ್ ಮಾಡೋದಕ್ಕೆ ಮುಂದಾದ್ರೆ ಅವರ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲು ಮಾಡೋದಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಾನಂತೆ. ಸರ್ ನನಗೆ ಎಲ್ಲರೂ ಪರಿಚಯ ಇದ್ದಾರೆ. ಸುಶೀಲ್ ಕುಮಾರ್ ಸರ್ ಡೈರೆಕ್ಟ್ರು ಪರಿಚಯ ಇದ್ದಾರೆ, RM ಅವರು ಪರಿಚಯ ಇದ್ದಾರೆ, ಈಗ ಬಂದಲ್ಲ ಸತ್ಯನಾರಾಯಣ ಡಾಕ್ಟರ್ ಅವರು ಪರಿಚಯ ಇದ್ದಾರೆ, ಈಗ ನೋಡ್ತಾರೆ ನಾಗಭೂಷಣ್ ಸರ್ ಪರಿಚಯ ಇದ್ದಾರೆ. ಆಲ್ಮೋಸ್ಟ್ ನನಗೆ ಒಂದು 70-80% ಡಾಕ್ಟರ್ಸ್ ಎಲ್ಲ ಪರಿಚಯ ಇದ್ದಾರೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕಾಯಿಲೆ ಇಲ್ಲದೆ ಇದ್ರೂ ಆಸ್ಪತ್ರೆಯಲ್ಲಿ ಜಾಂಡ ಹೂಡಿರುವ ಈತನನ್ನ ಆಸ್ಪತ್ರೆಯಿಂದ ಹೊರಹಾಕಬೇಕಾಗಿದೆ. ಈ ಮೂಲಕ ಇತರ ರೋಗಿಗಳಿಗೆ ಸರ್ಕಾರಿ ಸೌಲಭ್ಯ ಸಿಗುವಂತೆ ಮಾಡಬೇಕಾಗಿದೆ. ಶಿವಮೊಗ್ಗದಿಂದ ಕ್ಯಾಮ್ರಾಮನ್ ಅತೀಕ್ ಜೊತೆ ರಾಜೇಶ್ ಕಾಮತ್, ಸುವರ್ಣ ನ್ಯೂಸ್. ಎಂತಹ ವಿಪರ್ಯಾಸ ಅಲ್ವಾ? ಆಸ್ಪತ್ರೆಯಿಂದ ಮನೆಗೆ ಹೋದರೆ ಸಾಕು ಅಂತಿರ್ತಾರೆ ರೋಗಿಗಳು. ಆದರೆ ರೋಗಿ ಅಲ್ಲದವರು 10 ವರ್ಷದಿಂದ ಬ್ರೆಡ್ಡು ಹಾಲಿಗೋಸ್ಕರ ಈ ಆಸ್ಪತ್ರೆಯನ್ನೇ ಮನೆ ಮಾಡ್ಕೊಂಡಿದ್ದಾನೆ. ಜೊತೆಗೆ ಅದಕ್ಕೆ ಅಲಾವ್ ಮಾಡಿದ್ದಾರೆ, ಅನುವು ಮಾಡಿಕೊಟ್ಟಿದ್ದಾರೆ. ಅದರಿಂದ ಅವರನ್ನು ಹೊರಹಾಕುವಂತಹ ಪ್ರಯತ್ನ ಕೂಡ ನಡೀತಾ ಇಲ್ಲ ಅಂತಂದರೆ ಅಚ್ಚರಿ ಆಗುತ್ತೆ. ಒಂದು ಕಡೆ ಇದು ಹಾಸ್ಯ ಅನಿಸುತ್ತೆ, ಇನ್ನೊಂದು ಕಡೆ ಬಹಳ ಸೀರಿಯಸ್ ಆದಂತಹ ವಿಚಾರ ಕೂಡ. ಬಡವರಿಗೆ ಸಿಗಬೇಕಾದಂತಹ ಎಲ್ಲ ಸೌಲಭ್ಯಗಳನ್ನು ರೋಗಿ ಎಲ್ಲದವನ್ನು ಪಡ್ಕೊಳ್ತಿದ್ದಾನೆ ಅಂತಂದರೆ ಕ್ರಮ ಆದಷ್ಟು ಬೇಗ ಆಗಬೇಕಾಗತ್ತೆ. ಇನ್ನು ಕೆಲವರಿಗೆ ಸರಿಯಾಗಿ ನೆಲದ ಮೇಲೇ ಯೋಗ ಮಾಡೋದಕ್ಕೆ ಬರೋದಿಲ್ಲ. ಆದರೆ ಇಲ್ಲೊಂದು ತಂಡ ಇದೆ. ಈ ತಂಡ ನೀರಿನೊಳಗೆ ಹಲವು ಯೋಗಾಸನಗಳನ್ನು ಮಾಡುತ್ತೆ. ಅಷ್ಟೇ ಅಲ್ಲ, ನೀರಿನಲ್ಲಿ ವಿವಿಧ ಚಿತ್ತಾರಗಳನ್ನು ಕೂಡ ಮಾಡುತ್ತೆ. ಹಾಗಾದರೆ ಆ ತಂಡ ಯಾವುದು? ಅವರಿಗೆಲ್ಲ ಯೋಗ ಗುರು ಯಾರು ಅಂತ ನೋಡೋಣ ಬನ್ನಿ. ಶವಾಸನ, ಪದ್ಮಾಸನ, ವೃಷಾಸನ, ನೀರೊಳಗೆ ಹೀಗೆ ಯೋಗ ಮಾಡುವುದು ಅಂದ್ರೆ ಇವರಿಗೆ ನೀರು ಕುಡಿದಷ್ಟೇ ಸರಳ. ಅಂದ್ಹಾಗೆ ಇವರೆಲ್ಲ ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದವರು. ಇಲ್ಲಿ ಮಧ್ಯದಲ್ಲಿ ಇದ್ದಾರಲ್ಲ, ಇವರೇ ಇವರಿಗೆಲ್ಲ ಯೋಗ ಗುರು. ಹೆಸರು ಜಿತೇಂದ್ರ ಶೆಟ್ಟಿ.
ಇವರು ಕಳೆದ 10 ವರ್ಷಗಳಿಂದ ನೂರಾರು ಜನರಿಗೆ ಈಜು ಮತ್ತು ಯೋಗ ಕಲಿಸಿ ಮನೆಮಾತಾಗಿದ್ದಾರೆ. ಮೊದಮೊದಲು ಕೃಷ್ಣಾ ನದಿಯಲ್ಲಿ ನಿತ್ಯ ಸ್ನಾನ ಮಾಡುವುದಕ್ಕೆ ಬರ್ತಿದ್ದ ಇವರು ದಿನಗಳೆದಂತೆ ನೀರೊಳಗೆ ಯೋಗ ಮಾಡುವುದಕ್ಕೂ ಶುರು ಮಾಡಿದ್ರು. ಕಳೆದ 10 ವರ್ಷಗಳಲ್ಲಿ 250ಕ್ಕೂ ಹೆಚ್ಚು ಜನರಿಗೆ ನೀರೊಳಗೆ ಯೋಗ ಮಾಡುವುದನ್ನ ಕಲಿಸ್ಕೊಟ್ಟಿದ್ದಾರೆ ಇವರು. ಸಾಧಾರಣ ಈಗ 15-20 ವರ್ಷ ಐತಿ ಅವರಿಗೆ ನೀರೊಳಗೆ ಕೃಷ್ಣಾ ನದಿಗೆ ಶವಾಸನ ಮತ್ತು ಯೋಗಾಸನ ಸ್ವಿಂಗ ಎಲ್ಲ ಟ್ರೈನಿಂಗ್ ಕೊಡ್ತೇನೆ ರೀ. ಮತ್ತು ಅದಕ್ಕೇನೆಲ್ಲ ಫ್ರೀನ ಇಲ್ಲ, ಸುಟಿ ಒಳಗೆ ಬರ್ತವ್ರಲ್ಲ. ಮತ್ತು ಅವ್ರ ಮಕ್ಕಳು ನಮ್ಗೆ ಎಲ್ಲ ಕರ್ಕರ್ ಹೇಳಿ ಹುಡುಗರು ನಮ್ಮ ಕರ್ಕೊಂಡು ನಿಮ್ಮ ಕರ್ಕೊಂಡು ಹುಡುಗರು ಅಂತ ಹೇಳಿ ಎಲ್ಲರೂ ಕರೆಸಿ ಹುಡುಗರಿಗೆ ನಾವೆಲ್ಲ ಅವ್ರ ಪಾಲಕರು ಬರ್ತಾರೆ. ಮತ್ತು ಅವ್ರಿಗೆಲ್ಲ ಕರೆಸಿ ನಾವು ಹುಡುಗರಿಗೆಲ್ಲ ಮುಂಜಾನೆ ಒಂದು ತಾಸು ಬ್ಯಾಸಿಗೆ 2 ತಿಂಗಳು ಸುಟಿ ಇರ್ತೈತೆ ರೀ. ಆ 2 ತಿಂಗಳು ಸುಟಿ ಒಳಗೆ ಹುಡುಗರಿಗೆಲ್ಲ ಟ್ರೈನಿಂಗ್ ಕೊಡ್ತೀವಿ. ನೀರೊಳಗೆ ಯೋಗಾಸನ ಹೇಳಿಕೊಡೋದಷ್ಟೇ ಅಲ್ಲ, ವಿವಿಧ ಚಿತ್ತಾರಗಳನ್ನ ನೀರೊಳಗೆ ಮಾಡೋದ್ರಲ್ಲಿ ಇವರ ತಂಡ ಎತ್ತಿದ ಕೈ. ನೂರಾರು ಮಂದಿಗೆ ಯೋಗ ಕಲಿಸಿ ಜನರ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ. ನಮ್ಮ ಮಕ್ಕಳಿಗೆ ಅಗದಿ ಎಕ್ಸ್ಪರ್ಟ್ ಈಜಲು ಕಲ್ತಿದ್ದಾರೆ. ಯಾವುದೋ ಪರಿಸ್ಥಿತಿಯಿಂದ ಹೊಳಿ ತುಂಬಿ ಬಂದರೂ ಈಜು ಪಾರಾಗಿ ಬರ್ತಾನೋ ಧೈರ್ಯ ನಾವಲ್ಲೈತಿ. ಮಕ್ಕಳಿಗೆ ಇದರಿಂದ ಆರೋಗ್ಯದಿಂದ ಒಂಥರ ಅಭಿಪ್ರಾಯ. ಅದರಿಂದ ಮಕ್ಕಳು ಒಳ್ಳೆ ಮೆಂಬರು ಸ್ಕೂಲ್ನಾಗ ಚಲೋ ಒಂದು ಯೋಗದಿಂದ ಮಕ್ಕಳಿಗೆ ಆರೋಗ್ಯ ಅಂತ ಹೇಳಬೇಕು. ಒಟ್ಟಾರೆ ಸುತ್ತಮುತ್ತಲಿನ ಜನರಿಗೆ ಈಜು, ಯೋಗ ಕಲಿಸುವ ಮೂಲಕ ಸಮಾಜ ಸೇವೆಯಲ್ಲಿ ತೊಡಗಿಕೊಳ್ಬೇಕು ಅನ್ನೋದು ಇವರ ಆಶಯ. ಆದಷ್ಟು ಬೇಗ ಇವರ ಆಸೆ ಈಡೇರಿ ನೂರಾರು